ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರ ಕಾಯಕ ಮತ್ತು ಸಂಕಲ್ಪದ ಸಿದ್ಧಿಯ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಕೊಲ್ಲಾಪುರದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಅತ್ಯಂತ ಪ್ರಯತ್ನದಿಂದ ಮುತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹಿಂದೂ ಅನ್ನೋ ಶಬ್ದಕ್ಕೆ ಗುಣಗತ ಮತ್ತು ದೇಶಗತ ಎರಡು ಅರ್ಥಗಳು ಇರುತ್ತವೆ. ಹಿಂದೂ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಹೀನ ದೋಷ ಇತಿ ಹಿಂದೂ. ಹೀನ ಗುಣಗಳನ್ನು ತಿರಸ್ಕರಿಸುವವರಿಗೆ ಹಿಂದೂ ಅಂತ. ದುರ್ಗುಣಗಳನ್ನು, ಅತ್ಯಾಚಾರ ಅನಾಚಾರವನ್ನು ತಿರಸ್ಕಾರ ಮಾಡುವವರು ಹಿಂದೂ ಗುಣದೃಷ್ಟಿಯಿಂದ. ಇನ್ನು ದೇಶದೃಷ್ಟಿಯಿಂದ ಹಿಮಾಲಯದಿಂದ ದಕ್ಷಿಣ ಸಾಗರದ ಮಧ್ಯದಲ್ಲಿ ಇರತಕ್ಕಂಥ ಸಮಸ್ತ ಜನರು, ಅವರು ಮತ, ಪಂಥ, ಜಾತಿ ಇವ್ಯಾವನ್ನು ಅವಲಂಬನೆ ಮಾಡದೆ ದೇಶದೃಷ್ಟಿಯಿಂದ ಇರತಕ್ಕಂಥವ್ರು ಎಲ್ಲರೂ ಹಿಂದೂಗಳು. ಹೊರ ಆಚಾರ ವಿಚಾರಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ನಾವೆಲ್ಲರೂ ಕೂಡ ಹಿಂದೂ. ಆದ್ದರಿಂದ ನಮ್ಮ ವಿಚಾರ ಕ್ರಿಯೆ ಭಿನ್ನ ಭಿನ್ನವಾಗಿದ್ದರೂ ಕೂಡ ದೇಶದೃಷ್ಟಿಯಿಂದ ನಾವೆಲ್ಲರೂ ಹಿಂದೂ, ಗುಣದೃಷ್ಟಿಯಿಂದ ನಾವೆಲ್ಲ ಹಿಂದೂ. ಹೀನ ಗುಣ ತಿರಸ್ಕಾರ ಮಾಡ್ತಕ್ಕಂಥವ್ರು ನಾವೆಲ್ಲ. ಕಳಬೇಡ, ಕೊಲ್ಲಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಅಂತ ಬಸವಣ್ಣನವರು ಹೇಳಿದಂತಹ ಆ ಗುಣದೃಷ್ಟಿಯಿಂದಲೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ. ಆ ದೃಷ್ಟಿಯಿಂದ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಹಿಂದೂ ಸಮಾವೇಶ ಕೇವಲ ಜಾತಿ ಅಲ್ಲ, ಇದು ಭೂವ ಮತ್ತು ಗುಣದೃಷ್ಟಿಯಿಂದ ಈ ಸಮಾವೇಶ ಇರುವುದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಭವ್ಯತೆಯನ್ನು, ದಿವ್ಯತೆಯನ್ನು ತಾವೆಲ್ಲ ಕೂಡ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತ ಕೇಳಿದರೆ ಸಮಗ್ರ ದೇಶಾಭಿಮಾನ ಬಹಳ ಅವಶ್ಯಕತೆ ಅದ. ಜಾತಿ ಭಿನ್ನ ಭಿನ್ನ ಇದ್ರೂ ಕೂಡ ನಾವೆಲ್ಲ ದೇಶವಾಸಿಯರು ಒಂದೇ. ಹಿಮಾಲಯದಿಂದ ಹಿಡ್ಕೊಂಡು ಹಿಂದೂ ಸಾಗರವಿರತಕ್ಕಂಥ ಸಮಸ್ತ ಜನ ಏನಪ್ಪ ಅಂತ ಕೇಳಿದರೆ ನಾವು ಒಂದು ಅನ್ನತಕ್ಕಂಥ ಭಾವನೆ. ಅಂತಹ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ದೇಶಾಭಿಮಾನ, ಗುಣಗಳ ಅಭಿಮಾನ, ಆಮೇಲೆ ನಮ್ಮ ಭಾರತೀಯ ಅಭಿಮಾನ ಇಟ್ಕೊಂಡು ನಾವೆಲ್ಲರೂ ಕೂಡ ಒಂದಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇಂಥದ್ರಲ್ಲಿ ಭೇದ ಭಾವನೆ ಏನಿಲ್ಲ. ಜಾತಿ ಮತ ಪಂಥಗಳನ್ನು ಮೀರಿ ಇರತಕ್ಕಂಥದ್ದು ಈ ಸಮಾವೇಶ ಇರುವುದರಿಂದ ತಾವೆಲ್ಲರೂ ಕೂಡ ಈ ಸಮಾವೇಶಕ್ಕೆ ತಪ್ಪದೆ ಅವಶ್ಯವಾಗಿ ಆಗಮಿಸಿ ಸಹಕರಿಸಬೇಕು ಅಂತ ತಮ್ಮೆಲ್ಲರಿಗೆ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ನಾನು ಆಹ್ವಾನ, ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.